ನೋಡ್ರಿ ಇವತ್ತು ಜಮೀರ್ ಅಹ್ಮದ್ ಖಾನು ಅವ್ರ ಅಲ್ಪಸಂಖ್ಯಾತ ಇಲಾಖೆಯಿಂದ 1,000 ಮುಸ್ಲಿಂ ಹುಡುಗರಿಗೆ PSI ಟ್ರೈನಿಂಗ್ ಕೋರ್ಸ್, ಯಾರ್ದು ಕರ್ನಾಟಕ ಸರ್ಕಾರದ ದುಡ್ಡು. ನಾನು ಬೆಳಗ್ಗೆ 9:40ಕ್ಕೆ ಬೆಂಗಳೂರು ಬಿಟ್ಟು ಸುಮಾರು 800 ಕಿಲೋಮೀಟ್ರು ಪ್ರವಾಸ ಮಾಡಿ ಈ ಒಂದು ಗ್ರಾಮಕ್ಕೆ ಬಂದಿದ್ದೇನೆ. ಇವತ್ತು ನಾವೆಲ್ಲ ಮೊದಲು ಉತ್ತರ ಕರ್ನಾಟಕದ ಏನೋ ಹತ್ತಿದ್ರು. ನನಗೆ ನಿನ್ನೆ ನಾ KGF ಕೋಲಾರಕ್ಕೆ ಹೋಗಿದ್ದೆ. ಅಲ್ಲಿ ಪೊಲೀಸ್ ರಿಪೋರ್ಟ್ ಏನಿತ್ತಂದ್ರೆ ಒಂದು 100-200 ಮಂದಿ ಕೊಡ್ತಾರತ್ತಿತ್ತು. ನಿನ್ನೆ ಸಾಯಂಕಾಲ 8 ಮಂದಿ ಕುಡಿತಾರಂದ್ರೆ ಒಂದು 5,000-6,000 ಜನ ಸೇರಿದ್ರು. ಅಂದರೆ ಇದನ್ನು ಯಾಕೆ ಹೇಳ್ತಾ ಇದ್ದೇನೆಂದರೆ, ಇವತ್ತು ಕರ್ನಾಟಕದಲ್ಲಿ ಹಿಂದೂ ಸಮಾಜ ಜಾಗೃತ ಆಗ್ತಾ ಇದೆ. ನಾವು ಒಂದಾಗದೇ ಇದ್ದರೆ ಈ ರಾಜ್ಯದಲ್ಲಿ ನಮ್ಮನ್ನು ಕೇಳೋರು ಯಾರೂ ಇಲ್ಲ ಅನ್ನೋಂಥ ಪರಿಸ್ಥಿತಿ ಇವತ್ತು ಕರ್ನಾಟಕದಲ್ಲಿ ಇದೆ. ನೀವೆಲ್ಲ ನೋಡ್ತೀರಿ, ವಿಧಾನಸಭೆಯಲ್ಲಿ ಕಾರ್ಯಕಲಾಪ ನಡೀತಿರ್ತಾವೆ, ಏನೇನು ಮಾತಾಡ್ತಿರ್ತಾರೆ. ಬರೀ ಸಾಬರಿಗೆ ನಮ್ಮ ಸಿದ್ದರಾಮಯ್ಯನವರು ಸ್ಕೀಮ್ಗಳು, ಮುಲ್ಲಾಗಳ ಪಗಾರ ಏರಿಸ್ತೀನಿ, ಮುಸ್ಲಿಂ ಹೆಣ್ಮಕ್ಳಿಗೆ ಕರಾಟೆ ಆಡುವ ಟ್ರೈನಿಂಗ್ ಕೊಡ್ತೀನಿ, ಮುಸಲ್ಮಾನ್ ಹುಡುಗರಿಗೆ 3 ಲಕ್ಷ ರೂಪಾಯಿ ಉದ್ಯೋಗ ಮಾಡಲಿಕ್ಕೆ ದುಡ್ಡು ಕೊಡ್ತೀನಿ, ನಾ ಶಿವರಾತ್ರಿ ದಿವಸ ಖಂಡ ತಿತ್ತೀನಿ. ನೋಡ್ರಿ, ಅಂದರೆ ಇದರ ಅರ್ಥ ನೀವು ತಿಳ್ಕೋಬೇಕು. ಶಿವರಾತ್ರಿ ದಿವಸ ನಾ ಖಂಡ ತಿತ್ತೀನಿ ಅನ್ನೋಂಥದ್ದು ಹೇಳೋದೇನು ಅವಶ್ಯಕತೆ? ತಿತ್ತಿದ್ರೆ ಗಪ್ಚುಪ್ ತಿನ್ನಬೇಕು. ಅಂದ್ರೆ ಅದು ಅಪಮಾನ. ಹಿಂದೂ ಸಮಾಜಕ್ಕೆ, ಹಿಂದೂ ಧರ್ಮಕ್ಕೆ ಅಪಮಾನ ಮಾಡುವ ರೀತಿಯಲ್ಲಿ ಕೊಂಕ ಮಾತು ಸಿದ್ದರಾಮಯ್ಯ ಹೇಳ್ತಾರೆ. ನೀವು ಜಾಗೃತರಾಗಬೇಕು. ಇದು ಅಲ್ಲೇ ಹಿಂದೂಗಳಂದ್ರೆ ಎಲ್ಲರೂ ಬಂದರು. ನಾವು ಜಾತಿ ಒಳಗೆ ಒಡ್ಕೊಂಡು ಹೋಗಿಬಿಟ್ರೆ ಬರೀ ಸಾಬ್ರನ್ನ ಖುಷಿ ಮಾಡುವಂಥ ಸರ್ಕಾರಗಳು ಬರ್ತಾವೆ ಇಲ್ಲಿ. ಒಮ್ಮೆರೆ ಸಿದ್ದರಾಮಯ್ಯನವ್ರು ಮಾತಾಡ್ತಾರೆ, ಉಳ್ಕಿದ ಧರ್ಮದ ಎಲ್ಲರ ಜನಾಂಗದವ್ರಿಗೆ ಕೆಲಸ ಮಾಡ್ತೀನಪ್ಪ ಅಂತ. ಒಬ್ಬರು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಅವ್ರು ಓಟಾಟ ಗಟ್ಟಿ ಅದ. ಅವರಿಗೆ ನೀವು ಹಂಗೆ ಓಟ್ ಹಾಕೋದಿಲ್ಲ. ನೀವು ಅವ್ರು ಗುರ್ತಾಗಿ ಬಿಟ್ಟೈತೆ, ನಿಮ್ಗೆ 2,000 ಕೊಟ್ಟು ಬಿಟ್ಟರೆ ಗ್ಯಾರಂಟಿ ಓಟ್ ಹಾಕ್ತಿರತ್ತೇಳಿ. ಅವ್ರು ನೋಡ್ರಿ, ಈಗ ದಾವಣಗೆರೆಯಾಗ ನೋಡಿದ್ರಲ್ಲ ಎಷ್ಟು ಜಾಗೃತರದಾರ ಅವರು. ಏನು ಯಾವ ದೇವ್ರು ಬಂದು ಹೇಳಿದ್ರು ನಾವು ತಕ್ಕೊಂದಿಲ್ಲನೋ. ನಿನ್ನೆ ಸಿದ್ದರಾಮಯ್ಯ ಬಂದು ಬುಡಕ್ಕೆ ಮಕ್ಕೊಂಡು ಹಾಂ ಅಂದ್ರೆ ನಾವು ಹುಷಾರಾಗ್ಬೇಕು. ನಾನು ಕೋಲಾರದಾಗ ಪತ್ರಕರ್ತರು ಕೇಳಿದ್ರು, ಏನು ರೀ ನೀವು ಸಾಬರು ಓಟ್ ಕೇಳ್ತೀರಿ? ನಾ ಕೇಳೋದಿಲ್ಲಪ್ಪ ಅಂತ ಹೇಳಿದೆ. ಯಾಕಂದ್ರೆ ಓಟ್ ಹಾಕೋದಿಲ್ಲ, ಸುಮ್ಮನೆ ಕೇಳಕ್ಕೆ ಯಾಕೆ ಹೋಗಿಲ್ಲ, ನಾನು ಕೆಲಸ ಇಲ್ಲ ನನಗತ್ತ. ಇನ್ನು ನಮ್ಮ ಮಂದಿಗೆ 10 ಮಂದಿಗೆ ಕಾಲು ಮುಗಿದ್ರೆ 7 ಓಟ್ ಬರ್ತಾವೆ. ಇದೆಲ್ಲ ಯಾಕಂದರೆ ನಮ್ಮ ಧರ್ಮ ಜಾಗೃತಿ ಆಗಬೇಕು. ಈಗಾಗಲೇ ನಮ್ಮ ಗುರುಗಳು ಹೇಳಿದ್ರಲ್ಲ, ಸನಾತನ ಧರ್ಮವನ್ನು ಇವರು ಸ್ಥಾಪನೆ ಮಾಡೋದ್ರಲ್ಲಿ ನಮ್ಮ ಸಂಸ್ಥಾಪಕರೇ ಯಾರು ಅನ್ನೋದೇ ಗೊತ್ತಿಲ್ಲ. ಅಂದರೆ ಅಷ್ಟು ಸನಾತನ ಧರ್ಮ. ಉಳ್ಕಿದಕ್ಕೊಬ್ಬ ಧರ್ಮಕ್ಕೊಬ್ಬ ಸಂಸ್ಥಾಪಕ ಅದಾನೆ. ಆದರೆ ಸನಾತನ ಧರ್ಮಕ್ಕೆ ಯಾರೂ ಸ್ಥಾಪಕರಲ್ಲ. ಅದು ಭಗವಂತನಾದಂಥ ಶಿವನಿಂದ, ವಿಷ್ಣುವಿನಿಂದ, ಬ್ರಹ್ಮನಿಂದ ಸೃಷ್ಟಿಯಾದಂಥ ಧರ್ಮವೇ ಇವತ್ತು ಸನಾತನ ಹಿಂದೂ ಧರ್ಮ ಅಂತ ನಾವು ತಿಳ್ಕೋಬೇಕು. ನಮ್ಮಲ್ಲಿ ಜಗಳ ಹಚ್ಚಲಿಕ್ಕೆ ಪ್ರಯತ್ನ ಮಾಡ್ತಾರೆ. ವೀರಶೈವರು ಬೇರೆ, ಲಿಂಗಾಯತರು ಬೇರೆ. ನಾವು ಬಸವಣ್ಣನ ಅಟ್ಟೆ ಪೂಜೆ ಮಾಡ್ತೀವಿ, ನಾವು ಬರೀ ಪಂಚಪೀಠದವ್ರನ್ನ ಅಟ್ಟೆ ಪೂಜೆ ಮಾಡ್ತೀವಿ ಅಂತೇಳಿ ಜಗಳ ಹಚ್ಚಿ ಪಾಪ ಬಸವಣ್ಣನ ಕಮ್ಯುನಿಸ್ಟ್ ಲೀಡರ್ ಮಾಡ್ಯಾರ ಕೆಲವೊಂದು ಮಂದಿ. ನೋಡ್ರಿ, ಒಬ್ಬ ಸ್ವಾಮಿ ಹೇಳ್ತಾನೆ, ಇದೇ ಜಿಲ್ಲಾದವನೇ ಕಾಣಿಸ್ತದೆ, ಇಸ್ಲಾಂ ಅಂದರೆ ಶಾಂತಿ. ಮತ್ತು ನೀ ಯಾಕೆ ಕ್ಯಾಮಿ ಹಾಕ್ಕೊಂಡಪ್ಪ, ಹಸರಂಗಿ ಹಾಕ್ಕೊಂಡು ಹೋಗು. ಹಾಂ, ಇಸ್ಲಾಂ ಅಂದರೆ ಜಕಾತ್, ರೋಜಾ ಹಾಕ್ಕೊಂಡು ಕ್ಯಾಮಿ, ಹಣಿ ಮ್ಯಾಗರೆ ಈಬತ್ತಿ ಹಚ್ಕೊಂಡು. ಮತ್ತು ಹೇಳ್ತಾನೆ, ಈಬತ್ತಿ ಆಕಳದಿಂದಲೇ ಯಾಕೆ ತಯಾರು ಮಾಡಬೇಕು? ನಾಂದೆ ನಿನಗೆ ಬೇಕಾದ್ರೆ ಹಂದಿದಿಂದ ತಯಾರಾಗ್ತಿದ್ರೆ ಅದು ಹಚ್ಕೋ.
ನೋಡ್ರಿ, ಇದು ಉತ್ತರಕ್ಕೆ ಉತ್ತರ ಕೊಡಲಿಲ್ಲ ಅಂದ್ರೆ ಇವರು ಹಿಂಗೆ ಮಂಗ್ಯಾನಂಗೆ ಮಾತಾಡ್ಕೊತ ಹೋಗ್ತಾರ. ನೀವು ಅವಾಗ ಚಪ್ಪಾಳಿ ಹೊಡೆದಿರ್ತೀರ ಅವ್ರು ಹಿಂಗೆ ಅಂದಾಗ. ಅವಾಗ ಎದ್ದು ನಿಂತು ಕೇಳ್ಬೇಕು, ಯಾಕೋ ಹುತ್ಸ್ವಾಮಿ ನೀ ಏನು ಇಸ್ಲಾಂ ಧರ್ಮದ ಪ್ರಚಾರಕ್ಕೆ ಬಂದ್ಯೋ ಏನೋ ನಮ್ಮ ಹಿಂದೂ ಧರ್ಮದ ಪ್ರಚಾರಕ್ಕೆ ಬಂದು ಮೊದಲು ಕ್ಯಾಮಿ ಅರ್ಬಿ ತೆಗಿ ಇಲ್ಲೇ ಅನ್ನೋದು. ಹಿಂಗೆ ನೀವು ಸ್ಟ್ರಾಂಗ್ ಆಗ್ಲಿಕ್ಕಂದ್ರೆ ನೋಡಿ, ಕರ್ನಾಟಕದಾಗ ಇವತ್ತು ಜನ ಹಿಂದೂ ಧರ್ಮದ ಪರವಾಗಿ ಮಾತಾಡುವಂಥ ಲೀಡರ್ ಕರ್ನಾಟಕಕ್ಕೆ ಬೇಕಾಗಿದೆ. ಈ ನಾಟಕ ಮಾಡುವಂಥವ್ರು ಬೇಕಾಗಿಲ್ಲ ಈ ರಾಜ್ಯದಾಗ. ನಾ ವಿಧಾನಸಭೆಯಲ್ಲಿ ಹೇಳಿದೆ ನೋಡ್ರಿ, ಇವತ್ತು ಜಮೀರ್ ಅಹ್ಮದ್ ಖಾನು ಅವರ ಅಲ್ಪಸಂಖ್ಯಾತ ಇಲಾಖೆಯಿಂದ 1,000 ಮುಸ್ಲಿಂ ಹುಡುಗರಿಗೆ PSI ಟ್ರೈನಿಂಗ್ ಕೋರ್ಸ್, ಯಾರ್ದು ಕರ್ನಾಟಕ ಸರ್ಕಾರದ ದುಡ್ಡು. ಯಾರಿಗೆ ಟ್ರೈನಿಂಗು? ಮುಸಲ್ಮಾನ್ ಹುಡುಗರಿಗೆ PSI ಟ್ರೈನಿಂಗ್ ಕೊಡೋರು. ಇದು ಎಚ್ಚರ, ಇದು ಒಂದು ಎಲ್ಲಿ ತನಕ ಕೈ ಹಾಕ್ಯಾರಂದ್ರೆ ಅವರು ನಾಳೆ KPSC ಹೆಂಗೈತಿ ಗುರ್ತೈತಿ. ಅವ KPSC ಚೇರ್ಮನ್ ಆದ, ಮುಖ್ಯಮಂತ್ರಿ ರೊಕ್ಕ ತಿಂದು ಅವನು ಮಾಡಿರ್ತಾನೆ. ಅಲ್ಲಿ ಮೆಂಬರ್ಗಳು 5-10 ಕೋಟಿ ಪಟ್ಟು ಕೊಟ್ಟಿರ್ತಾರೆ. ಎಲ್ಲ ಕಾಪಿ ಏನದಾವೆಲ್ಲ ಲೀಕ್ ಆಗೋದು ಎಲ್ಲ ಆಗಿ ಎಲ್ಲ 1000 ಮಂದಿ PSIಗಳು ಆಗಿಬಿಟ್ರೆ ತಿಳ್ಕೊರಿ. ಹಿಂದೂಗಳು ನೀವು ನಿಮ್ಮ ಊರಾಗ ಜೀವನ ಮಾಡ್ಲಿಕ್ಕೆ ಇರ್ಲಾರ್ದಂಗೆ ಮಾಡ್ತಾರೆ. ಇದು ಉತ್ತರ ಪ್ರದೇಶನಾಗ ಆಗಿತ್ತು. ಅದಕ್ಕೇ ಮುಲಾಯಂ ಸಿಂಗ್ನ ಯಾವುದೋನು ಸ್ವಚ್ಛಾಗಿ ತೆಗೆದ್ರು ಹಿಂದೂಗಳು. ಕರ್ನಾಟಕದಾಗ ಈ ಪ್ರಯೋಗವನ್ನು ಇವತ್ತು ಮಾಡ್ತಾ ಇದ್ದಾರೆ. 1,000 PSIಗಳು ಆದರೆ ಪ್ರತಿಯೊಂದು ಪೊಲೀಸ್ ಸ್ಟೇಷನ್ದಾಗ ಒಬ್ಬ ಸಾಬರ ಗಡ್ಡ ಬಿಟ್ಕೊಂಡು ಇದು PSI ಆಗಿಬಿಟ್ರೆ ನಿಮ್ಗೆ ಇವತ್ತಿ ಹಚ್ಕೊಂಡವ್ರು ಹೋದ್ರೆ ಒದ್ದೊಳಗೆ ಹಾಕ್ತಾರೆ ಅಟ್ಟೆ. ನೀವು ಬರೀ 2,000 ಕೋಟಿ ಹಾಕೋತೆ ಹೋಗ್ರಿ. ಅವ್ರು ಎಷ್ಟು ಒಕ್ಕಟ್ಟಾಗ್ತಾರೆ. ನಾ ಅದೇ ಹೇಳಿದೆ ಜಮೀರ್ ಅಹ್ಮದ್ ಖಾನ್ಗೆ ಕೇಳಿದೆ, ನಾ ಸಿದ್ದರಾಮಯ್ಯವ್ರಿಗೆ ಕೇಳಿದೆ, ಹಾಗಾದ್ರೆ SC ST ಯುವಕರಿಗೆ ಯಾಕೆ, ಹಿಂದುಳಿದ ಯುವಕರಿಗೆ ಯಾಕೆ ಟ್ರೈನಿಂಗ್ ಕೊಡೋದಿಲ್ಲ? ವಿನಾಯಕ ನಮ್ಮ ಹೇಳಿದ್ರಲ್ಲ, ನಮ್ಮ ಕಾರ್ಯಕ್ರಮ ನಿರೂಪಣೆ ಮಾಡೋದವರು ವಕಫ್ ಅನ್ನೋಂಥ ಎಷ್ಟು ಕೆಟ್ಟ ಕಾನೂನು ಇತ್ತು ನಿಮ್ಗೆ ಗೊತ್ತಿಲ್ಲ ಏನೋ. ನಮ್ಮೆಲ್ಲರೂ ಹೋರಾಟ ಇವತ್ತು ಏನಾನು ನಿನ್ನೆ ಯಾರು ಹೇಳಿದ್ರೆ ಗೋಕಾಕದಾಗ ಮತ್ತೆ ವಕಫ್ ನಮ್ಮದೈತೆ ಅಂತ ಹೇಳಿ ಮತ್ತೆ ಕೇಸ್ ನೋಟಿಸ್ ಕೊಡ್ಲಕ್ಕತ್ತಂತೇಳಿ. ಅವತ್ತು ನಾವು ಬಿಜಾಪುರ್ನಾಗ ಹೋರಾಟ ಮಾಡಿದ್ದೇ ಇದ್ದರೆ ಎಷ್ಟೈದು ಗುರ್ತೈತೆ ಕರ್ನಾಟಕ, ಇದು ಭಾರತದಲ್ಲಿ ವಕಫ್ ಆಸ್ತಿ. ಈ ದೇಶದಲ್ಲಿ 3 ದೊಡ್ಡ ಆಸ್ತಿಗಳು ಅದಾವೆ. ಒಂದು ನಮ್ಮ ಇಂಡಿಯನ್ ಆರ್ಮಿ, ಭಾರತೀಯ ಸೈನ್ಯಕ್ಕೆಳಗೆ ಸುಮಾರು 16ರಿಂದ 17 ಲಕ್ಷ ಎಕರೆ ಇದೆ. ಎರಡನೇದು ಭಾರತೀಯ ರೈಲ್ವೆ, ಅದರ ಕೆಳಗೆ 15 ಲಕ್ಷ ಎಕರೆ ಇದೆ. ಮೂರನೇದೇ ವಕಫ್, ಅದರ 15 ಲಕ್ಷ ಎಕರೆ ಈ ದೇಶದಲ್ಲಿ ವಕಫ್ ಆಸ್ತಿ ಮಾಡಿ ಹೋಗ್ಯಾರ. ಎಲ್ಲ ಸಾಬ್ರ ಹೆಸರಲ್ಲಿ ಬಂದುಬಿಟ್ಟಾರ. ಅವನಿಗೆ ವಕಫದ ಅಧಿಕಾರಿಗೆ ಅನ್ನಿಸ್ತಂದ್ರೆ ಈ ಗುಡಿ ಜಾಗ ವಕಫತ್ ಅಂದ್ರೆ ಅವ್ನು ಕೈ ಮಾಡಿದ್ರೆ ಅದು ವಕಫ್. ಇದು ಯಾರು ಮಾಡಿದವರು? ನೀರಿನ ಕಾಲಕ್ಕೆ ವಕಫ್ ಆ ಕಾನೂನು ತೊಗೊಂಡ್ಬಂದ್ರೆ ಈ ದೇಶನಾಗೆ ನಮ್ಗೆ ಗುರ್ತೇ ಇಲ್ಲ. ಯಾವಾಗ ಮಠ ಮಂದಿರಗಳ ಆಸ್ತಿಗಳು ವಕಫತ್ ಅದು ಯಾವಾಗ ಉತಾರಿ ತೆಗೆದು ನೋಡಿದಾಗ ಗುರ್ತಾಗಲಕತ್ತು ಕರ್ನಾಟಕ ವಕಫ್ ಸುನ್ನಿ ಬೋರ್ಡ್ ಅದು ಉತಾರಿ ಕೊಡ್ಲಕ್ಕತ್ರಲ್ಲ, ನೋಟಿಸ್ ಕೊಡ್ಲಕ್ಕತ್ರಲ್ಲ. ಅವಾಗ ಈ ರಾಜ್ಯದಲ್ಲಿ ಮೊದಲು ಹೋರಾಟ ಚಾಲೂ ಮಾಡಿದವ್ರು ನಾವೇ. ಅದಕ್ಕೊಂದು ಅವಾಗ ಜಾಗೃತರಾಗಿ ನರೇಂದ್ರ ಮೋದಿಯವರು ಒಂದು ಕಮಿಟಿ ಮಾಡಿದ್ರು, ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿ. ಆ ಜಗದಂಬಿಕಾ ಪಾಲ್ ಅಂತೇಳಿ ಉತ್ತರ ಪ್ರದೇಶದ MP ಅವರು ಒಂದು ವಾರೇನೋ 10 ದಿವಸ 10 ತಾಸು ಇಟ್ಟೋ ಮುಖ್ಯಮಂತ್ರಿ ಆಗಿದ್ರು. ನಡ್ಬರ್ಕೊಮ್ಮೆ ಅವರು 10 ತಾಸೇ ಇರಬೇಕು. ಮುಂಜಾನೆ ಆಗಿದ್ರು, ಸಂಜೆ ಮುಂದೆ ರಾಜೀನಾಮೆ ಕೊಟ್ಟಿದ್ದರು. ಅವ್ರನ್ನ ಚೇರ್ಮನ್ ಮಾಡಿದ್ರು. ಅವ್ರು ಬಿಜಾಪುರ ಕರೆಸಿದ್ವಿ ನಾವು. ಅವ್ರು ಗಾಬರಿ ಆದರು. ವಕಫ್ ಅಂದ್ರೆ ಎಷ್ಟು ದೊಡ್ಡ ಆಸ್ತಿ, ಎಲ್ಲ ರೈತರ ಆಸ್ತಿ, ಹೊಲ ಮನಿ ಮಠ ಮಂದಿರ. ಇಲ್ಲಿ ಪಡಗಾನೂರು ಐತಿ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ, ಒಂದು ಸಿಂದಗಿ ತಾಲೂಕಿನಲ್ಲಿ. ಅದು 500 ವರ್ಷ ಚಾಲುಕ್ಯರ ಕಾಲದಲ್ಲಿ ಕಟ್ಟಿದಂಥ ಶಿವನ ದೇವಸ್ಥಾನ ಐತಿ, ಅದೂ ವಕಫ್. ಅವಾಗ ಆ ಧರ್ಮನೇ ಬಂದಿದ್ದಿಲ್ಲ ಭಾರತಕ್ಕೆ. ಇಂತಿಂಥ ಕುತಂತ್ರಗಳು ಈ ದೇಶದಲ್ಲಿ ಇವತ್ತೇನು ನಡೀತಾ ಇದೆ. ಕರ್ನಾಟಕದಲ್ಲಿ ಇವತ್ತು ನೋಡ್ರಿ, ಮಹಾರಾಷ್ಟ್ರದಲ್ಲಿ ಆಗಲಿ, ಆಸಾಮ್ದಲ್ಲಿ ಆಗಲಿ, ಬಿಹಾರದಲ್ಲಿ ಆಗಲಿ, ಉತ್ತರ ಪ್ರದೇಶ, ಅವರೆಲ್ಲ
ಜಾಗೃತರಾದ್ರೆ ತೆಳೆ ಇವತ್ತೆಲ್ಲ ಅಲ್ಲಿ ಯೋಗಿ ಆದಿತ್ಯನಾಥನಂತವ್ರು ಬಂದ್ರೆ ತೆಳಿ ಇವತ್ತು ಹಿಂದೂಗಳು ಜೀವನ ಮಾಡಲಿಕ್ಕೆ ಆಗ್ತಾ ಇದೆ. ಭಾಳ ಕೆಟ್ಟ ಪರಿಸ್ಥಿತಿ ಇದೆ ಇಲ್ಲಿ ಸಿದ್ದರಾಮಯ್ಯನವ್ರ ಸರ್ಕಾರದಾಗ. ನಾನು ನೋಡ್ತಾ ಇದ್ದೀನಿಲ್ಲ, ನಮ್ಮ IPS ಅಧಿಕಾರಿ IAS ಅಧಿಕಾರಿಗಳು ನನಗೆ ಹೇಳ್ತಿರ್ತಾರೆ, ಏನು ರೀ ಸರ್ ಹಿಂಗಾದರೆ ಕರ್ನಾಟಕದಲ್ಲಿ ನಮ್ಮ ಅಧಿಕಾರಿಗಳ ಒಳಗೆ ನೋಡ್ರಿ ಬರೀ ಸಾಬ್ರೆ ಅದಾರ 4-5 ಮಂದಿ ನಮ್ಮ CM ಸಿದ್ದರಾಮಯ್ಯವ್ರ ಆಫೀಸ್ನಾಗ. ಈ ರೀತಿ ಆದರೆ ನಾ ಹೇಳಿದೆ ಸಿದ್ದರಾಮಯ್ಯನವ್ರಿಗೆ, ಕಡೆಗೆ ಹೊಂಟಿರಿ ದಂಡಿಗೆ ಬಂದಿರಿ, ಇನ್ನಾರು ಚಲೋತೆಗೆ ಮಾಡ್ಕೊತ ಹೋಗ್ರಿ ಅಂತ ಹೇಳಿದೆ. ನನಗೇನು ಮಾಡ್ತಾರವ್ರು, ನಾ ಏನು ಅಂಜು ಪ್ರಶ್ನೆನೇ ಇಲ್ಲ. ಸಿದ್ದರಾಮಯ್ಯನವರೇ ಹೈಯೆಸ್ಟ್ ಬಜೆಟ್ ಕೊಟ್ಟಿರಿ, ಎಸ್ ಓಕೆ. ಹೆಚ್ಚು ಕಾಲ ದೇವರಾಜ ಅರಸರ ನಂತರ ದಾಖಲೆ ಮುರಿದಿರಿ, ಓಕೆ. ಆದರೆ ಕಡೆಗೆ ನೀವು ಏನಾಗ್ತಿರಿ ನಾನು ಗುರುತು ನಾ ಹೇಳ ತಂದೆ, ಅತಿ ಭ್ರಷ್ಟ ಮುಖ್ಯಮಂತ್ರಿ ರಾಜ್ಯದಾಗಿ ಹೋಗ್ತಿರಿ ನೋಡಿ, ಹುಷಾರ ಅಂತ ಹೇಳಿದೆ ನಾನು. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಒಂದು ಧರ್ಮವನ್ನು ದ್ವೇಷ ಮಾಡುವಂಥದ್ದು ಒಬ್ಬ ಮುಖ್ಯಮಂತ್ರಿ ತಲೆಯಾಗಿರ್ಬಾರ್ದು. ಯಾರನ್ನೋ ಖುಷಿ ಪಡಿಸ್ಲಿಕ್ಕೆ ಪಾಪ ಹಾಲಮತ ಸಮಾಜದವರು ರೇಷ್ಮೆ ಪೆಟಕ ಸುತ್ತಿ ಭಂಡಾರ ಹಚ್ಚಿದ್ರೆ ಹಿಂಗೆ ತೊಗೊಂಡು ಹಿಂಗೆ ಒಗಿತಾರೆ ನೋಡ್ರಿ, ಇಲ್ಲ ಅವ್ರು ಒಗಿದು. ಅದೇ ಸಾಬ್ರು ಅವ್ರ ಟೊಪಿಗೆ ಹಾಕಿದ್ರಂದ್ರೆ, ಅರ್ಬಸ್ತಾನ ಅಂಗಿ ಹಾಕಿದ್ರಂದ್ರೆ ಎಷ್ಟು ಖುಷಿ ಆಗ್ತಿರ್ತೈತೆ. ಅವ್ನ ಮುಖ ನೋಡ್ಬೇಕು ನಮ್ಮ ಸಿದ್ದರಾಮಯ್ಯನವ್ರದ್ದು. ಬಾಬಾ ನೋಡ್ರಿ. ಅಂದರೆ ಯಾಕೆ ಹಿಂಗಾಗೈತಿ, ಎಲ್ಲರೂ ಸಾಬ್ರು ಹುಟ್ಟಿನ ಸಲಗೆ ಯಾಕಿಟ್ಟು ಬೆನ್ನು ಹತ್ತಾರಂದ್ರೆ, ನಾವು ಹಿಂದೂ ಸಮಾಜ ಒಕ್ಕಟ್ಟಿಲ್ಲ, ನಮ್ಮಲ್ಲಿ ಜಾತಿಗಳು, ನಮ್ಮ ಜಾತಿ MLA ನಿಂತಾನ, ನಮ್ಮ ಜಾತಿ MP ನಿಂತಾನ. ಹಿಂಗೆ ಮಾಡೋದ್ರಿಂದ ಏನಾಗ್ಲಕ್ಕತ್ತದ ಅಂದರೆ, ಹಿಂದೂ ಸಮಾಜ ಮಠ ಮಂದಿರಗಳು ಸಹಿತ ಇವತ್ತು ಒಕ್ಕಪ್ಪಾಗ್ತಾ ಇದ್ದಾವೆ. ಏನೋ ಎಲ್ಲೆಲ್ಲಿ ಮಠಾಧೀಶರು ಧರ್ಮದ ಬಗ್ಗೆ, ಹಿಂದೂ ಧರ್ಮದ ಬಗ್ಗೆ ಮಾತಾಡೋದಿಲ್ಲ ಸಹಿತ. ಆದರೆ ಇಲ್ಲಿಬ್ಬರೂ ಪೂಜ್ಯರು ಇಡೀ ಜಗತ್ತಿಗೆ ಸನಾತನ ಧರ್ಮವೇ ಬೇಸ್ ಭಯ, ಅದ್ರ ಮ್ಯಾಗ ಇವೆಲ್ಲ ನಿಂತಾವತ್ತು ಹೇಳಿದ್ರು. ನಮ್ಮ ಧರ್ಮ ಏನು ಹೇಳ್ತೈತಂದ್ರೆ, ವಸುದೇವ ಕುಟುಂಬಕಂದ್ರೆ ಎಲ್ಲರೂ ನನ್ನವರು, ಮಾನವ ಧರ್ಮಕ್ಕೆ ಜೈವಾಗಲೇ ತಿಳ್ತದೆ. ಆದರೆ ಇನ್ನೊಂದು ಧರ್ಮ ಏನು ಹೇಳ್ತದೆ ಗುರ್ತೈತೇನೋ, ಕಾಫೀರ್ ಮುಸ್ಲಿಮ್ನ ಬಿಟ್ಟರೆ ಯಾರೇ ಜಗತ್ತಿನಾಗ ಮತ್ತೊಂದು ಜಾತಿಯವರು ಅದಾರಲ್ಲ, ಅವ್ರನ್ನ ಹೊಡೀರಿ, ಅವ್ರನ್ನ ಕಡೀರಿ, ಮೊದಲು ಅವ್ರಿಗೆ ರಂಭಿಸಿ ನಮ್ಮ ಧರ್ಮಕ್ಕೆ ಸೇರತ್ ಹೇಳ್ರಿ, ಮುಂದೆ ಬೆದರಿಸ್ರಿ, ಬೆದರಿಸಿ ಅದಕ್ಕೂ ಬಗ್ಗಲಿಲ್ಲ ಅಂದ್ರೆ ಅವ್ನು ಕೊಲೆ ಮಾಡಿರಿ, ಖತಮ್ ಕರೋ ಅವ್ರ ಧರ್ಮ ಹೇಳೋದು. ಹಂಗೆ ಯಾರು ಹೊಡಿತಾರಲ್ಲ ಅವ್ರಿಗೇನು ಸಿಗ್ತೈತಪ್ಪ ಅಂದ್ರೆ, ಅವ್ರ ಧರ್ಮದಾಗ ಜನ್ನತ್ ಸಿಗ್ತೈತೆ, ಸ್ವರ್ಗದಾಗ ಏನೇನು ಸಿಗ್ತೈತಪ್ಪ ಅಂದ್ರೆ 72 ಸುಂದರ ಕನ್ಯರು ಇವ್ರು ಸೇವೆ ಮಾಡ್ತಾರತ್ತ. ಇವ್ರ ಕಾಲು ಒತ್ತಾರ್ತ, ಕೈ ಒತ್ತಾರ್ತ, ಅವ್ರ ಬಾಯಾನ ಉಗುಳು ಇವರು ತೊಗೊಂಡ್ರಂದ್ರೆ ಜೇನುತುಪ್ಪಕ್ಕಿಂತ ಹೆಚ್ಚು ಸವಿ ಇರ್ತದ. ಇಲ್ಲಿ ಹಂಗಾರೆ ಆಗ್ತೈತನ್ರಿ, ಯಾರು ನಮ್ಮ ಸ್ವರ್ಗದಾಗ ಸಿಗ್ತೈತ, ನಮ್ಮ ಧರ್ಮದಾಗ ಹಿಂಗೆ ಹೇಳ್ತೈತನ, ನನಗೆ ಕನ್ಯಾಸ್ಗಳು ಸಿಗ್ತಾವು. ಮತ್ತು ಅವ್ರ ಎತ್ತರ ಎಟ್ಟಿರ್ತದೆ ಗುರ್ತೈತನ, ಅವ್ರ ಧರ್ಮದಾಗ ಬರ್ದಾರ 32 ಫೂಟ್ ಎತ್ತರ ಇರ್ತಾರತ್ತವ್ರು. ಇವ್ರು ಹೋಗಿ ಮಕ್ಕಳು ಹೋಗಿ ಸ್ವರ್ಗದಾಗ ಮಾಪ್ ಮಾಡ್ಕೊಂಡು ಬಂದಾರ. ಮತ್ತು ಇವ 5-6 ಫೂಟ್ನಾಗ ಇರ್ತಾನೆ ಭಾಳ. ಆದ್ರೆ ಆ 32 ಫೂಟೇನು ಶ್ರವಣ ಬೆಳಗಳು ಗೊಮ್ಮಟೇಶ್ವರ ನೋಡ್ದಂಗೆ ಆಯ್ತಲ್ಲ. ಇಲ್ಲ, ಅಲ್ಲಿ ತನಕ ಅಡ್ಜಸ್ಟ್ ಮಾಡ್ತಾರತ್ತ, ಹಿಂಗೆ ಎತ್ತರ ಮಾಡ್ತಾರತ್ತ, ಅದಕ್ಕೇನೋ ಹಚ್ಚಿ. ಅಂದರೆ ಇದು ಧರ್ಮ ಇಡೀ ಜಗತ್ತಿಗೆ ವಜ್ಜೆ ಆಗಿಬಿಟ್ಟಾರೆ. ಯಾವ ದೇಶನಾಗ ಶಾಂತಿಯಿಂದ ಅದಾರ ಹೇಳ್ರಪ್ಪ ನೋಡೋಣ. ಈಗ ಇಂಗ್ಲೆಂಡ್ನಾಗ ದಾನ್ಲಿ ಅವ್ರದ್ದು ಏನತ್ತಾರ ಗುರ್ತಾನೆ, ಇಂಗ್ಲೆಂಡ್ನಾಗ ಸುಮ್ಮನೆ ದುಡಿಲಾಕ ಹೋದವರು. ಈ ಕ್ರಿಶ್ಚಿಯನ್ರೇ ನಮ್ಮ ದೇಶ ಬಿಟ್ಟು ಹೋಗಿರಲಕತ್ತಾರ ಅವ್ರಿಗೆ. ಅಮೇರಿಕಾದಾಗ ದಾನ್ಲಿ, ಇಟ್ಲಿ ಒಳಗೆ ದಾನ್ಲಿ, ಸ್ವಿಟ್ಜರ್ಲ್ಯಾಂಡ್ನಾಗ, ಪಾಕಿಸ್ತಾನ ಅಂತರೂ ಅವರೇ ಅದಾರ, ಅವರೇ ಬಾಂಬ್ ಹಾಕ್ತಾರೆ. ಮತ್ತು ಯಾರು ಅಲ್ಲೇನು RSS ಇಲ್ಲ, BJP ಇಲ್ಲ, ಸಂಘ ಇಲ್ಲ, ಪರಿವಾರ ಇಲ್ಲ, ಏನೂ ಇಲ್ಲ. ಯಾರದಾರ ಅವರೇ. ಅವ್ರ ಮಸೂತಿ ಮ್ಯಾಗ ಇವರು ಬಾಂಬ್ ಹಾಕ್ತಾರೆ, ಇವ್ರ ಮಸೂತಿ ಮ್ಯಾಗ ಅವ್ರು ಹಾಕ್ತಾರೆ. ಮತ್ತು ನಮ್ಮ ಸ್ವಾಮಿಗಳು ಹೇಳ್ತಾರ, ಇಸ್ಲಾಂ ಅಂದರೆ ಶಾಂತಿ. ಈ ಗಿರೇಕಿಗೆ ಒಂದು ಬಾಂಬ್ ಹಾಕ್ಬೇಕು. ಯಾಕಂದ್ರೆ ಇದು ಏನಾಗ್ಬಿಟ್ಟದಂದ್ರೆ, ಏನು ಬೇಕಾದ ಮಾತಾಡಿದ್ರು ನಡೀತೈತಿ ಹಿಂದೂ ಧರ್ಮಕ್ಕೆ. ಇನ್ನೊಬ್ಬ ಸ್ವಾಮಿ ಹೇಳ್ತಾನೆ,
ಲಿಂಗಾಯತ ಮತ್ತು ಇಸ್ಲಾಂ ಒಂದೇ. ಹೆಂಗಂದ್ರೆ ಕಾರಣ ಹೆಂಗೆ ಕೊಡ್ತಾರಂದ್ರೆ, ಲಿಂಗಾಯತರು ಮಣ್ಣು ಮಾಡ್ತಾರೆ, ಸಾಬ್ರು ಮಣ್ಣು ಮಾಡ್ತಾರೆ, ಬಸವಣ್ಣನು 2 ಲಗ್ನ ಆಗಿದ್ದ, ಅವ್ರು 4 ಲಗ್ನ ಆಗ್ತಾರೆ. ಸಮಾನತೆ ಇರ್ತದೆ. ಅಂದ್ರೆ ಏನು, ಅವ್ರು ದನದ ಕಂಡತ್ತಿತ್ತೀವಿ ನಾವು ಲಿಂಗಾಯತರು. ಗೋವನ್ನು ರಕ್ಷಣೆ ಮಾಡೋವಂಥವ್ರು ವೀರಶೈವ ಲಿಂಗಾಯತರು. ನಮ್ಮ ತಲೆ ಮ್ಯಾಗ ಹಣೆ ಮ್ಯಾಗ ನಾವು ವಿಭೂತಿ ಹಚ್ಕೋತೀವಿ. ಈ ರೀತಿ ನಾವೆಲ್ಲ ಜಾಗೃತರಾಗದೇ ಇದ್ದರೆ 2028ಗೆ ಇನ್ನೂ ಕಠಿಣ ಆಗ್ತದೆ. ಆದರೆ ಕರ್ನಾಟಕದಲ್ಲಿ ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ ಉಳಿಬೇಕಂತೇಳಿ ಜನರು ಜಾಗೃತಿ ಆಗ್ತಾ ಇದ್ದಾರೆ. ಜನ ಇಷ್ಟು ಯಾಕೆ ಕೂಡ್ತಾರೆ ಹಳ್ಳಿ ಒಳಗಂದರೆ, ಒಂದೇನು ನನಗೆ ಅನ್ನಿಸ್ತದೆ, ನಾವು ವಿನಾಯಕ್ ವಿಠ್ಠಲ್ ಮಾತಾಡ್ಕೊತ ಬಂದೀವಿ. ಯಾಕೆ ವಿಶ್ವಾಸಪ್ಪ ನಮ್ಮ ಮ್ಯಾಗೆ? ಯತ್ನಾಳು ಬಂದರೆ ಜನ ಯಾಕೆ ಕೊಡ್ತಾರೆ? ಒಬ್ರು ಹೇಳಿದ್ರು, ನೀವು ಬರೋದು ಫಿಕ್ಸ್ ಆಯ್ತಂದ್ರೆ ಒಂದು 3-4 ಸಾವಿರ ಜನ ಸುಮ್ಮನೆ ಆರಾಮ್ ಕೊಡ್ತಾರೆ, ಆರಾಮ್ ಕಾರ್ಯಕ್ರಮ ಆಗ್ತದತ್ತೆ. ಏನೋ ನಿಮ್ಗೇನೋ ಗಾಡಿ ಕಳಿಸೋದಿಲ್ಲ, ಜೀಪ್ ಕಳಿಸೋದಿಲ್ಲ, ಡಾಬಾದಾಗ ಊಟ ಮಾಡಿಸೋದಿಲ್ಲ, ಏನೋ ಔಷಧ ಕೊಡೋದಿಲ್ಲ. ಯಾರು ರಾಜಕಾರಣಿಗಳ ಕಾರ್ಯಕ್ರಮ ಅಂದ್ರೆ ನೋಡಿರಲ್ಲ, ಟೆಂಪೋ ಟ್ರ್ಯಾಕ್ಸ್ ಮಾಡಬೇಕು. ಮೊದಲಿನ ಟ್ರಕ್ನಾಗ ಟ್ಯಾಕ್ಟರ್ನಾಗ ಬರೋದಿಲ್ಲ ಮಂದಿ. ರಾಜಕಾರಣಿಗಳಂದ್ರೆ ಮೊದಲು ಬರೋದಿಲ್ಲ. ಡಾಬಾದಾಗ ವ್ಯವಸ್ಥೆ ಮಾಡಬೇಕು. ಎಲ್ಲ ಆದ್ಮ್ಯಾಗ ಅದು ಸ್ಟೇಜ್ ಮುಂದೆ ಅರ್ಧ ಮಂದಿ ಬಾರ್ ಮುಂದೆ ಇರ್ತಾರೆ. ನಾವು ನೋಡ್ತೀವಲ್ಲ, ದೊಡ್ಡ ಸಿಟಿಯಾಗಿ ನಾವೆಲ್ಲ ಕಾರ್ಯಕ್ರಮ ಮಾಡಿ 1 ಲಕ್ಷ 2 ಲಕ್ಷ ಮಂದಿದು. ಆ ಒಂದು ಜನರ ಹಂಬಲ ಪ್ರೀತಿ ಯಾವಾಗಿರ್ತದಂದರೆ, ಆ ವ್ಯಕ್ತಿ ನಮ್ಮ ಸಲುವಾಗಿ ಏನಾದರೂ ಮಾಡ್ತಾನಪ್ಪ. ನಾ ಹೇಳಿದೆ, ಕೆಲವೊಂದು ಮುಖ್ಯಮಂತ್ರಿಗಳು ನೀವು ಆಗಿರಪ್ಪ ಎಷ್ಟು ರೊಕ್ಕ ತಿಂದಿರಿ, ಏನು ಮಾಡೋರು, ತಿಂದು ಅವನಪ್ಪ ದುಬೈದಾಗ ಆಸ್ತಿ ಮಾಡಿರಿ, ಮಾರಿಸಸ್ನಾಗ ಆಸ್ತಿ ಮಾಡಿರಿ, ಫಾರಿನ್ದಾಗ ಮನೆ ತೊಗೊಂಡಿರಿ, ದಿಲ್ಲಿಯಾಗ 4 ಮನೆ ತೊಗೊಂಡ್ರಿ. ಯಾರ್ದ್ರ ದುಡ್ಡದು? ಕರ್ನಾಟಕದ ಜನರ ದುಡ್ಡ. ಬಾಯಿ ತೆಗೆದ್ರೆ ನಾವು ರೈತನ ಮಗ, ನಾ ಮಣ್ಣಿನ ಮಗ, ಮತ್ತು ನಾವೇನು ಕತ್ತಿ ಮಕ್ಕಳೇನೋ ಉಳ್ಕಿದವ್ರು. ನಾವು ಹಳ್ಳಿಯಾಗಿನವರೇ, ಅವರೇ ಮಣ್ಣಿನ ಮಗ, ನಮಗೆ ಹಂಗೆ ಮಾಡ್ಯಾನ ಹಿಂಗೆ ಮಾಡಿ. ಏನೂ ಇಲ್ಲ. ನೀವು ಅಲ್ಲಿ ಆಸ್ತಿ ಯಾಕೆ ಮಾಡಿದ್ರು ಹೇಳ್ದ? ನಂದು ಎಲ್ಲ ಎನ್ಕ್ವೈರಿ ಮಾಡಿದ್ರು ನಮ್ಮ ಪಾರ್ಟಿಯವರೇ. ಏನಾರು ಹೊಂಡ್ತೈತಿ, ಒಂದು ಅಕ್ರಮ ಆಸ್ತಿ ಇವನ್ನ ಒಳಗೆ ಸಿಗಿಸಿ ಬರೋಬ್ಬರಿ ಮಾಡಬೇಕಂತ. ಏನು ನಾ ಏನೂ ಮಾಡ್ಲಿಕ್ಕೆ ಹೋಗಿಲ್ಲ, ಎಲ್ಲ ಏಕ್ ನಂಬರ್. ಏನು ಅದಕ್ಕೆ ಹಿಂಗೆ ಬಿಂದಾಸ್ ಅಡ್ಡಾಡ್ತೀನಿ, ಬಿಂದಾಸ್ ಮಾತಾಡ್ತೀನಿ. ಅವ್ರಿಗೆ ಕೇಳಿದೆ ನಾನು, ಇಷ್ಟೆಲ್ಲ ಆಸ್ತಿ ಮಾಡಿರಲ್ಲ, ನಾಳೆ ನಿಮ್ಮನ್ನ ಮಣ್ಣ ಗಿಡಾಗ ಅವೆಲ್ಲ ಬಾಂಡ್ಗಳು ಖರೀದಿಕ್ಕಾಗದ, ನೋಟುಗಳು ಹಿಂಗೆ ಹಾಕಿ ಮುಚ್ತಾರೆ ಏನಂದೆ. ಭಾಳ ಶ್ರೀಮಂತ ಇದ್ದವ ಏನು ಮಾಡ್ತಾನೆ, ವಿಭೂತಿ ಹಾಕಿ ನಮ್ಮ ಕಡೆ ಮಾಡ್ತಾರೆ ಒಬ್ಬೊಬ್ಬರು. ಪೂರ್ತಿ ವಿಭೂತಿದಿಂದಲೇ ಅಂತ್ಯಕ್ರಿಯೆ ಮಾಡ್ತಾರೆ. ಯಾಕಂದ್ರೆ ನಮ್ಮದು ಸುಮಾರು 1,500 ಸಾವಿರ ಆಕಳದವು ನಮ್ಮಲ್ಲಿ ಗೋಶಾಲೆ ಐತಿ. ಅಲ್ಲಿ ವಿಭೂತಿ ಮಾಡ್ತೀವಿ ನಾವು. ಒಯ್ತಿರ್ತಾರೆ ಒಬ್ಬೊಬ್ರು 4,000 3,000. ಯಾಕಂದರೆ ಅದನ್ನು ಬಿಟ್ಟರೆ ನಾವು ಏನಾರು ಒಯ್ತೀವನ. ಇವರು ಮರಿ ಮೊಮ್ಮಕ್ಕಳು ಅವ್ರಕ್ಕಿಂತ ಮುಂದಿನವ್ರು ಎಲ್ಲ ತಿನ್ನಟ್ಟು ಮಾಡಿರ್ತಾರೆ. ಇವು ಏನೂ ತಿನ್ನೋದಿಲ್ಲ, ಯಾಕಂದ್ರೆ ಇವಕ್ಕೆ ಶುಗರ್ BP ಬಂದುಬಿಟ್ಟಿರ್ತೈತೆ. ಇವು ಹಾಗೆ ಹೋಗೋದು ಇವು. ಅದಕ್ಕೆ ಹೇಳ್ತೀನಿ, ನೀವು ನಾನು ಓಪನ್ ವಿಧಾನಸಭಾದಾಗ ಹೇಳಿದೆ, ಎಷ್ಟು ರೊಕ್ಕ ತಿಂತೀರಿ ಎಲ್ಲ ನೀವು. ಭಾಳ ಇದ್ರ ಚರ್ಚೆ ನಡೆದಿತ್ತು. ಪೊಲೀಸ್ ವೈಫಲ್ಯ ಆಗೈತಿ ಕರ್ನಾಟಕದಾಗ, ಕೊಲೆ ಸುಲಿಗೆಗಳು ಅತ್ಯಾಚಾರ ಅದು ಇದು ಆಗ್ಲಕತ್ತೈತಿ. ಎಲ್ಲರೂ ಭಾಷಣ ಹೊಡೆದ್ರು. ಅಶೋಕನ ಹೊಡೆದ, ವಿಜೇಂದ್ರನ ಹೊಡೆದ. ನಾ ಕೇಳಿದೆ, ಪೊಲೀಸರು ಹೌದಪ್ಪ, ನೀವು ಎಲ್ಲೇನು ಕೂತಿರಲಿ 224 ಮಂದಿ ನಾವು ಎಲ್ಲ MLAಗಳು. ಮೊದಲು ಪೊಲೀಸ್ ಟ್ರಾನ್ಸ್ಫರ್ನ ರೊಕ್ಕ ತಿನ್ನೋದು ಬಿಡ್ರಿ, ತಾನೇ ಪೊಲೀಸ್ ಸ್ಟೇಷನ್ ಸುಧಾರಣೆ ಆಗ್ತಾವೆ. ತಿನ್ನೋದು ರೊಕ್ಕ 10 ಲಕ್ಷ, PSI ಬಂದ್ರೆ 10, ಇನ್ಸ್ಪೆಕ್ಟ್ರಿಗೆ 20, ಬೆಂಗಳೂರು ಕಮಿಷನರ್ ಆಗಬೇಕಾದ್ರೆ 50 ಕೋಟಿ. ಮತ್ತು ನಾವು ಏನು ಅವ್ರ ಮನೆಯಿಂದ ಏನು ಬಂಗಾರ ಗಿಡ ಹಚ್ಚಾನ ಮುಂಜಾನೆ ಹಿಂಗೆ ಹರ್ಕೊಂಡು ಬರೋಣನೆ ಕೊಡ್ಲಕ್ಕ. ಹೋಗಿ ಅವ್ರು ರೋಡಿಗೆ ನಿಂದ್ರೇಬೇಕು, 3 ಸೀಟ್ ಹಿಡಿಬೇಕು, ಟ್ಯಾಕ್ಟ್ರು ಓವರ್ಲೋಡ್ ಐತತ್ ಹಿಡಿಬೇಕು, ಟ್ರಕ್ ಓವರ್ಲೋಡ್ ಐತೆ ಹಿಡಬೇಕು, ಸಿಗ್ನಲ್ ಮಾಡಿ ಆ ಥರ ಮಾಡಿಕೊಂಡೆ. ಮತ್ತು ನಿಮ್ಮ ಹಣಕ್ಕೆ ಇಟ್ಟಿಡ್ಬೇಕು, ಆಫೀಸರ್ ಹಣಕ್ಕೆ ಇಟ್ಟಿಡಬೇಕು. ಯಾಕಂದ್ರೆ ವರ್ಗಾವಣೆ ಆಗೋದಿಲ್ಲ, ಅಲ್ಲಿ ಚಲೋ ಪೋಸ್ಟ್ ಸಿಗೋದಿಲ್ಲ. ಇದು ಭ್ರಷ್ಟಾಚಾರ ಎಲ್ಲಿವರೆಗೆ ಬಂದಿದೆ ಅಂದರೆ, ಎಲ್ಲಿವರೆಗೆ ನಮ್ಮ 224 MLAಗಳು ನೀವು ಸುಧಾರಣೆ ಆಗ್ಲಾರ್ದೇ, ಅದಕ್ಕೂ ನಮ್ಮ ಎಲ್ಲ MLAಗಳು ಚಪ್ಪಾಳಿ ಹೊಡ್ತಾರೆ. ಹೌದು ಗೌಡ್ರು ಇರ್ತಾರೆ, ಮತ್ತು ಅವರೇ ಹೊಡೆದಿರ್ತಾರೆ.